ನನ್ನಿಂದ ಸತ್ತವನು ಇಲ್ಲಿಗೆ ಹೇಗೆ ಬರೋಕ್ ಸಾಧ್ಯ? ವೇಷಭೂಷಣ ಮಾತುಕತೆ ಎಲ್ಲ ಬೇರೆ ಇದ್ರು ವ್ಯಕ್ತಿ ಮಾತ್ರ ಅವನೇ. ಯಾಕೆ ಬಂದಿದ್ದಾನೆ ಇಲ್ಲಿಗೆ? ನಿನಗೆ ವಿವಾಹವಾಗುತ್ತೆ, ಹೋಗು. ಕನಸು, ಕಣ್ತುಂಬ ಕನಸು, ಮನಸ್ತುಂಬ ಕನಸು, ಅತೃಪ್ತಾತ್ಮದ ಬದುಕು. ಬಾ, ಕೈ ಕೊಡು. ಜ್ವಾಲಮಾಲಿನಿ ಏನೇ ಹೇಳ್ತಾಳೆ ಕೇಳೋಣ. ಇಲ್ಲ, ನಾನು ಹಾಗೆಲ್ಲ ಕೈ ಕೊಡೋದಿಲ್ಲ. ಯಾರಿಗೂ ಕೈ ಕೊಡಬಾರ್ದು. ಜಾಣೆ, ವ್ಯಾಜ್ಯ ಎಲ್ಲ ಪರಿಹಾರ ಆಗುತ್ತೆ. ಹೋಗು. ಇವನು ಹೇಗೆ ಇಲ್ಲಿದ್ದಾನೆ? ನನ್ನನ್ನು ನೋಡಿದ್ರು ಕಂಡು ಹಿಡ್ತಾ ಇಲ್ವಲ್ಲ? ನಿಮಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಯಾರು ಅನ್ನೋ ಹುಡುಕಾಟದ ಮಧ್ಯೆ ನೀನ್ ಯಾರು ಅನ್ನೋದು ಪ್ರಶ್ನೆ ಅಲ್ಲ. ಅದಕ್ಕೆ ನನಗೆ ಉತ್ತರನೂ ಬೇಕಾಗಿಲ್ಲ. ಏ ಬಾಲೆ, ಏನು ನಿನ್ನ ಗೊಂದಲ? ನನ್ನ ನೀವು ಎಲ್ಲೂ ನೋಡಿಲ್ವಾ? ನೀನು ಯಾರು? ಜ್ವಾಲಮಾಲಿನಿ ಆಶೀರ್ವಾದ ಇರೋ ಮನಃಶಕ್ತಿ ನನ್ನದು. ಒಮ್ಮೆ ಕಂಡ ಮುಖ, ಕೇಳಿದ ಮಾತು ಮತ್ತೆ ಮರೆಯಲ್ಲ. ಈ ಮುಖನ ನಾನ್ ನೋಡಿಲ್ಲ, ಈ ಧ್ವನಿನ ನಾನ್ ಯಾವತ್ತೂ ಕೇಳಿಲ್ಲ. ನೀನು ನನ್ನನ್ನ ಎಲ್ಲಾದ್ರೂ ನೋಡಿದ್ಯಾ? ಈ ಮುಖನ ನೀನ್ ಯಾವಾಗ್ಲಾದ್ರೂ ಕಂಡಿದ್ಯಾ? ನನ್ನ ಧ್ವನಿ ಯಾವತ್ತಾದ್ರೂ ಕೇಳಿದ್ಯಾ? ಇಲ್ವಲ್ಲ, ನಾನು ಎಲ್ಲೋ ನೋಡ್ದ ಹಾಗನ್ಸ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಜ್ವಾಲಮಾಲಿನಿ ಆಶೀರ್ವಾದ ಇರುತ್ತೆ, ಹೋಗು. ಸತ್ತವನು ಹೇಗೆ ಮತ್ತೆ ಬಂದ? ಇವನು ವೇಷಭೂಷಣ ಎಲ್ಲ ಬೇರೆ ತರ ಇದೆಯಲ್ಲ. ಇವನು ಹಿಂತಿರುಗಿ ಬಂದಿರೋದಕ್ಕೂ ದಿಗ್ವಿಜಯನ ದೇಹ ಕಾಣೆ ಆಗಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇವನು ಯಾಕೆ ನನ್ನ ನೋಡೇ ಇಲ್ಲದವನ ಹಾಗಿದ್ದಾನಲ್ಲ? ರೀನಾ, ಈಗ ಕಂಡುಬಿಡು. ವಾವ್, ಅಮೇಜಿಂಗ್. ವಾವ್ ವಾವ್, ಓ ಮೈ ಗಾಡ್. ಅಜಿತ್, ನಾವ್ ಎಲ್ಲಿದ್ದೀವಿ? ಇದು ಯಾವ ಜಾಗ? ಮಂದಾರಗಿರಿ. ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಷ್ಟು ಸುಂದರವಾದ ಜಾಗ, ನನ್ನ ಲೈಫಲ್ಲಿ ಇಷ್ಟು ಸುಂದರವಾದ ಜಾಗ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಗೊತ್ತಾ? ವಾವ್, ಅಮೇಜಿಂಗ್. ಅಲ್ಲಿ ನೋಡು. ಅಜಿತ್, ಭೂಮಿ ಮೇಲೆ ಈ ತರ ಜಾಗನೂ ಇದೆಯಾ? ಇದು ಭೂಮಿ ಮೇಲಿರೋ ಜಾಗ ಅಲ್ಲ ರೀನಾ, ಭೂಮಿಯಿಂದ ಆಚೆ ಇರೋ ಜಾಗ. ರೀನಾ, ಅಲ್ಲಿ ನೋಡು. ಅಲ್ಲಿಂದ ಬಲಕ್ಕೆ ಕಿನ್ನರ ಲೋಕ, ಹೀಗೆ ಎಡಕ್ಕೆ ಹೋದ್ರೆ ಗಂಧರ್ವ ಲೋಕ, ಹಾಗೆ ಮುಂದೆ ಹೋದ್ರೆ ಗರುಡ ಲೋಕ. ಅಂದ್ರೆ ನಿನ್ ಲೋಕ? ರೀನಾ, ಇಲ್ಲಿ ಎಲ್ಲ ಲೋಕದವರು ವಿಶ್ರಾಂತಿಗಂತ ಬರ್ತಾರೆ. ನನಗೆ ಇಲ್ಲಿವರೆಗೆ ಹೋಗೋಕ್ಕೆ ಮಾತ್ರ ಸಾಧ್ಯ, ಇಲ್ಲಿಂದ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಏನಿಲ್ಲ ಬಿಡು. ಅಲ್ಲ, ಇಷ್ಟು ಸುಂದರವಾದ ಲೋಕದಿಂದ ನಮ್ಮ ಲೋಕಕ್ಕೆ ಯಾಕೆ ಬಂದೆ? ನನ್ನ ಸುಂದ್ರಿನ ಹುಡ್ಕೊಂಡು.
ಸುಂದ್ರಿ ಅಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತು? ಅದೆಲ್ಲ ಹೇಳೋದು ಕಷ್ಟ. ಆದರೆ ಅದನ್ನು ಕೇಳಕ್ಕೆ ನನಗಿಷ್ಟ. ಅದನ್ನು ಸಮಯ ಬಂದಾಗ ಹೇಳ್ತೀನಿ. ಮೊದಲು ನಮ್ಮ ಮದುವೆ ಆಗಲಿ. ಅಪ್ಪ ಹೊರಗೆ ಹೋಗಿದ್ದಾರೆ, ಅವ್ರು ಬಂದ ಕೂಡಲೇ ನಮ್ಮ ಪ್ರೀತಿ ವಿಚಾರ ಹೇಳೋದೆ, ಆಮೇಲೆ ಮದುವೆ ಆಗೋದೆ. ಅಜಿತ್, ಏನು ಯೋಚನೆ ಮಾಡ್ತಿದ್ಯಾ? ಹಾಂ, ಅದು ಮದುವೆ ಆದಮೇಲೆ ಚಂದ್ರಲೋಕಕ್ಕೆ ಹೋಗೋದು ಅಂತ ಅಂದ್ಕೊಂಡೆ. ಆದರೆ ಅದಕ್ಕೂ ಮುಂಚೆ ಈಗಲೇ ರೀನಾ, ಇದೇನಿದು ಅವಾಗಿಂದ 2-3 ಸರಿ ಕಾಲ್ ಬಂತಲ್ಲ? ಅನ್ನೊಂದು ನಂಬರ್ ಬೇರೆ. ಬಾವಾಜಿ ಕಾಲ್ ಮಾಡಿರ್ಬೋದಾ? ಅಕ್ಕ, ಅತ್ತೆ, ಬೇಬಿ, ಬೇಗ ಬನ್ನಿ, ಬೇಗ ಬನ್ನಿ. ಏನೋ ಗೋವಿಂದ, ಬಾವಾಜಿ ಫೋನ್ ಮಾಡಿದ್ದಾರೆ. ಏನು ನಿಮ್ ಬಾಬು ಫೋನ್ ಮಾಡಿದಾರಾ? ರಿಸೀವ್ ಮಾಡೋ. ವೈಟ್, ಅವರು ಹೊರಗಡೆ ಹೋದಾಗ ಯಾರಿಗೆ ಫೋನ್ ಮಾಡಿದ್ರೆ ಸರಿ, ಯಾರಿಗೆ ಜವಾಬ್ದಾರಿ ಜಾಸ್ತಿ ಅಂತ ತಿಳ್ಕೊಂಡು ನನಗೆ ಕಾಲ್ ಮಾಡಿದ್ದಾರೆ. ಗೋವಿಂದ, ಮೊದಲು ಫೋನ್ ರಿಸೀವ್ ಮಾಡೋ. ಹಲೋ ಬಾವಾಜಿ. ಲೋನಾ? EMI? ನನ್ನ ಲೋನು ನನ್ನ EMI ಎರಡೂ ನೀನೇ ಕಟ್ಬಿಡು. ಇಡು ಫೋನ್. ಬಾವಾಜಿ ಅಂದ್ಕೊಂಡ್ರೆ ಯಾವ್ದಾರು ಪಿಶಾಚಿ ಫೋನ್ ಮಾಡಿ. ನಾನು ಅವರೇ ಫೋನ್ ಮಾಡಿದ್ರು ಅಂತ ಅಂದ್ಕೊಂಡೆ ಕಣೋ. ಹೇಳ್ದೆ ಕೇಳ್ದೆ ಹೋಗೋ ಬುದ್ಧಿ ಸ್ವಲ್ಪ ಜಾಸ್ತಿ ಆಗಿದೆ ಅವನಿಗೆ. ಅಲ್ಲ, ಮನೇಲಿ ಇಷ್ಟು ಜನ ಇದ್ವಿ, ಒಬ್ಬರು ಮುಂದಾದರೂ ಹೇಳಿ ಹೋಗ್ಬೋದಾಗಿತ್ತಲ್ಲ. ಈ ಬಾವಾಜಿಗೆ ಮನೆಯವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಹೊರಗಿನವ್ರ ಮೇಲೆ ಪ್ರೀತಿ ಜಾಸ್ತಿ. ನಮ್ಗೆ ಯಾರಿಗೂ ಹೇಳಿ ಹೋಗಿಲ್ಲ ಅಂದ್ರು ಆ ನಂದಿ ಸಿಂಗ್ಗೆ ಗ್ಯಾರಂಟಿ ಹೇಳೋಗಿರ್ತಾರೆ. ನಂದೀಶ ನಮಗೆ ಹೇಳಬೇಕಲ್ಲ. ಈಗ ಹೇಳಿದ್ರೆ ಕೇಳ್ತಾನಲ್ಲ. ಅಕ್ಕ, ಅವನಿಗೆ ಫೋನ್ ಮಾಡು, ಎಲ್ಲಿದ್ದಾನೆ ಅಂತ ಕೇಳು. ಒಂದು ನಿಮಿಷ ಎಲ್ಲೂ ಇದೆಯಾ? ಅಮ್ಮ, ನಾನು ಹೊರಗಡೆ ಇದ್ದೀನಿ. ಯಜಮಾನ್ರು ನಿನ್ನ ಜೊತೆ ಇದ್ದಾರಾ? ಇಲ್ಲಮ್ಮ, ನನಗೆ ಬೇರೆ ಕೆಲಸ ಇತ್ತು, ಹೊರಗಡೆ ಬಂದಿದ್ದೆ. ಹೌದಾ? ಯಜಮಾನ್ರು ನಿಂಗೇನಾದರೂ ಫೋನ್ ಮಾಡಿದ್ರಾ? ಎಲ್ಲಿದ್ದೀನಿ ಅಂತ ಏನಾದರೂ ಹೇಳಿದ್ರಾ? ಹೇಳಿದ್ನಲ್ಲಮ್ಮ, ಅವ್ರನ್ನ ಮನೇಲಿ ನೋಡಿದ್ದೆ ಕೊನೆ. ಆಮೇಲೆ ಫೋನ್ಗೂ ಸಿಕ್ಕಲಿಲ್ಲ, ನನಗೆಲ್ಲೂ ಕಾಣಿಸ್ಲಿಲ್ಲ ಅವರು. ಹೌದಾ ನಂದೀಶ? ನಾನು ಅವ್ರು ನಿನಗೇನಾದರೂ ಫೋನ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಅಮ್ಮ, ನಾನು ಬೇರೆ ಕೆಲಸದ ಮೇಲೆ ಹೊರಗಡೆ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ನಂದೀಶನಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನತ್ತೆ. ಎಲ್ಲಿ ಹೋದ ಇವನು? ಮನೇಲಿ ನಮಗೆಲ್ಲ ಗೊತ್ತಿಲ್ಲದ ಹಾಗೆ ಏನೋ ಸಮಸ್ಯೆ ಆಗ್ತಾ ಇದೆ ಅನಿಸ್ತಾ ಇದೆ. ಮನೆ ಸೊಸೆ ನೋಡಿದ್ರೆ ಬಸ್ರಿ, ಅವಳು ಮುಂದೆ ಹೇಳೋ ಹಾಗಿಲ್ಲ. ಹೇಳಿದ್ರೆ ಎಲ್ಲಿ ಮನಸ್ಸಿಗೆ ನೋವು ಮಾಡ್ಕೊಳ್ತಾಳೋ, ಬೇಜಾರು ಮಾಡ್ಕೊಳ್ತಾಳೋ ಅನ್ನೋ ಭಯ. ದಿಗ್ವಿಜಯ ಎಲ್ಲಿದ್ದಾನೆ ಅಂತ ನಮಗೆ ಯಾರಿಗೂ ಗೊತ್ತಾಗ್ತಿಲ್ವೇ? ವ್ಯಾಜ್ಯ ಎಲ್ಲ ಪರಿಹಾರ ಆಗತ್ತೆ, ಹೋಗು. ಇವನು ಅವನೇ, ಅದರಲ್ಲಿ ಅನುಮಾನನೇ ಇಲ್ಲ. ಆದ್ರೆ ನಾನು ಯಾರು ಅಂತಾನೆ ಗೊತ್ತಿಲ್ಲ ಅನ್ನೋದು ಅನುಮಾನಕ್ಕೆ ಕಾರಣ ಆಗಿದೆ. ಏನ್ ಇವನ ಉದ್ದೇಶ? ಸತ್ತವನು ಬದುಕಿ ಹೇಗೆ ಬಂದ? ಸತ್ ಹೋದ ದಿಗ್ವಿಜಯನ ಕಳೆ ಬರ ಎಲ್ಲಿದೆ? ಇವನು ಬಂದಿದ್ದು ಅಲ್ಲಿ ದಿಗ್ವಿಜಯ ಕಾಣೆಯಾಗಿದ್ದು ಎಲ್ಲ ಯಾವುದೋ ದುರಂತಕ್ಕೆ ಮುನ್ನುಡಿನ. ಏನ್ ಮಾಡ್ಲಿ ನಾನೀಗ? ತ್ರಿಶೂಲ್ಗೆ ಎಲ್ಲ ಹೇಳ. ಎಲ್ಲಿ ತ್ರಿಶೂಲ್? ತ್ರಿಶೂಲ್, ಬಂದ್ಯಾ? ಹೋಗೋಣ. ನಾನು ಅವ್ರನ್ನ ನೋಡ್ದೆ. ಯಾರನ್ನ? ತ್ರಯಂಬಕ ಸ್ವಾಮಿಗಳನ್ನ. ಅವ್ರು ಯಾರು? ಅದೇ ತ್ರಿಶೂಲ್, ನಮ್ಮ ಮನೆಗೆ ಆಗಾಗ ಪೂಜೆ ಮಾಡಕ್ ಬರ್ತಿದ್ರಲ್ಲ, ಹಣೆ ಮೇಲೆ ಗರುಡ ಮಚ್ಚೆ ಇತ್ತಲ್ಲ. ಹಾಂ, ಕರೆಕ್ಟು. ನಮ್ಮ ಮನೆಗೆ ಅವಾಗ ಬರ್ತಾ ಇದ್ರು. ಅವ್ರ ಬಗ್ಗೆ ಏನು ವಿಷಯ? ಅವರು ಈ ದೇವಸ್ಥಾನದಲ್ಲಿದ್ದಾರೆ. ಅವ್ರು ಇಲ್ಲಿ ಬಂದಿದ್ದಾರಾ? ನನಗೆ ಗೊತ್ತಿರೋ ಪ್ರಕಾರ ಅವರೆಲ್ಲೂ ಆಚೆ ಬರೋದೇ ಅಪರೂಪ. ಅವ್ರು ಇಲ್ಲಿಗೆ ಯಾಕೆ ಬಂದರು? ಶಿವಾನಿ, ನೀನು ಬೇರೆ ಯಾರನ್ನ ನೋಡಿ ಅವರು ಅಂತ ಅನ್ಕೊಂಡಿರ್ಬೇಕು. ಇಲ್ಲ ತ್ರಿಶೂಲ್, ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ನಾನು ಅವರನ್ನೇ ನೋಡಿದ್ದು. ಇಲ್ಲೇ ಕೆಳಗಡೆ ಇದ್ದಾರೆ. ಹೌದಾ? ಸರಿ,
ನೀನು ಇಲ್ಲೇರು, ನಾನು ಒಂದ್ಸತಿ ನೋಡ್ಕೊಂಬರ್ತೀನಿ. ಡೇ ವಿಷ್ಕಂಠ, ಎಲ್ಲಡ ತಕ್ಷಕ ಸ್ವಾಮಿ? ಡೇ ನಿನ್ನ ಕಂಡ ಕೇಳ್ತಿರೋದು ಆ ಬಗ ಬಗ ಅಂತ ಎಲ್ಲೆದ್ ಬಿಡ್ಡ. ನೀನು ಟೆನ್ಷನ್ ಮಾಡ್ಕೊಂಡು ನಮಗೂ ಟೆನ್ಷನ್ ಕೊಡಕತ್ತೆ. ಡೇ ಮಾತಾಡ್ಡ. ಏನು ಅಂತ ಹೇಳಿ? ಅದ ಬಸ ಬಸ ಅಂತ ಎಳೆದ್ ಬಿಟ್ಟು ಬಾಯಿನಾಗೆ ಮಾತಾಡ್ಡವು. ಅವ್ರನ್ನ ಕಾರಲ್ಲಿ ಕರ್ಕೊಂಬರ್ತಾ ಇದ್ನಾ, ಅಲ್ಲೊಂದು ಕೆರೆ ಇದೆಯಲ್ಲ. ಹೌದು ಮರೆಯ, ದೊಡ್ಡ ಕೆರೆ. ಅಲ್ಲೇನಾಯ್ತು? ಅಲ್ಲಿ ಕಾರ್ ನಿಲ್ಲಿಸು ಅಂತಂದ್ರು. ನನಗೇನಂತ ಗೊತ್ತಾಗಿಲ್ಲ. ಸರಿ ಅಂದ್ಬಿಟ್ಟು ಕಾರ್ ನಿಲ್ಲಿಸ್ದೆ. ಗುರುಗಳು ಪಟಪಟ ಅಂತ ನೀರ್ ಮೇಲೆ ಹೆಜ್ಜೆ ಹಾಕೊಂಡು ದಡ ದಡ ಹೊಂಟೋಗ್ಬಿಟ್ರು. ನಾನು ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅಂತ ಕಾಯ್ದು ಸಾಕಾಗೋಯ್ತು. ಅಯ್ಯೋ ದೇವ್ರೆ, ಇನ್ನು ಅವ್ರನ್ನ ಹೇಗೆ ಹುಡ್ಕೋದು? ಹೇಗಾದರೂ ಮಾಡಿ ಹುಡುಕ್ಬೇಕು. ಅವ್ರು ನಮಗೆ ಸಿಗದೇ ಇದ್ರೆ ಎಲ್ಲ ಪ್ಲ್ಯಾನ್ಗಳು ಹಾಳಾಗೋಗುತ್ತೆ. ನಮ್ದೊಂದು ಪ್ರಶ್ನೆ ಅವ್ರು ಚಿಕ್ಕ ಕೇಳಬೇಕು. ಈ ನೀರಿನ ಮೇಲೆ ನಡೆಯೋ ವಿದ್ಯೆ ಭಾಳ ಚಂದ ಉಂಟು ಮಾರ್ಯ. ಇದನ್ನ ಕಲ್ತ್ಕೊಂಡ್ಬಿಟ್ರೆ ಈ ನಾಯಿಗಳು ಬಂದಾಗ ತಪ್ಸ್ಕೊಂಡು ಓಡಕ್ ಚಂದ ಉಂಟು. ಯಾವಾಗಲೂ ತಪ್ಪಿಸ್ಕೊಂಡು ಓಡೋದ್ರಾಗೆ ಇರಡ. ನೀವು ಹೀಗೆ ಮಾತಾಡ್ತಾ ಇರ್ತೀರೋ, ಸ್ವಾಮಿಗಳ್ನ ಹುಡುಕ್ತಿರೋ? ವಿಷಕಂಠ ಅವ್ರೆ, ಬನ್ನಿ ಗುರುಗಳ್ನ ಹುಡ್ಕೋಣ. ಏ ಬಾಡ. ಈ ಕುಂಕುಮನ ಮನೆ ಸುತ್ತ ಹಾಕು. ಭೂತ ಪ್ರೇತ ಪಿಶಾಚಿಗಳು ನಿವಾರಣೆ ಆಗುತ್ತೆ. ಸ್ವಾಮಿಗಳೇ, ನಾನು ಯಾರು ನೆನಪಿದ್ಯಾ? ಏನಾಗಬೇಕಾಗಿತ್ತು? ನನಗೆ ನೀವು ಯಾರಂತ ಗೊತ್ತು ಸ್ವಾಮಿಗಳೇ. ನಮ್ಮನೆಗೆ ನೀವು ಪೂಜೆ ಮಾಡೋಕ್ಕೆಲ್ಲ ಬರ್ತಾ ಇದ್ರಿ. ಯಾವ ಮನೆ? ಯಾವ ದಿಕ್ಕು? ಯಾರು ನೀನು? ಸ್ವಾಮಿಗಳೇ, ನಾನು ದಿಗ್ವಿಜಯ್ ಮಗ. ನೀನು ದಿಗ್ವಿಜಯನ ಮಗ ಅನ್ನೋದು ಸತ್ಯ ಇರ್ಬೋದು, ಆದ್ರೆ ನೀನ್ ನನ್ನ ಬಗ್ಗೆ ತಿಳ್ಕೊಂಡಿರೋದು ತಪ್ಪು. ನಾನು ತ್ರಯಂಬಕ ಅಲ್ಲ, ತಕ್ಷಕ. ಅದೇ ನೋಡೋದಕ್ಕೆ ನೀವು ಒಂದೇ ರೂಪ, ಆದ್ರೆ ನಾಮ ಬೇರೆ. ಹಾಗೆ ನಾನೇ ಬೇರೆ, ಅವನೇ ಬೇರೆ. ಸ್ವಾಮಿಗಳೇ, ನೀವು ನಮ್ಮ ತಂದೆಯವ್ರನ್ನ ಹುಡ್ಕೊಂಬಂದ್ರ? ನಾನು ಯಾರನ್ನು ಹುಡ್ಕೋದಿಲ್ಲ. ಬೇಕಾದವರು ನನ್ನನ್ನೇ ಹುಡ್ಕೊಂಡು ಬರ್ತಾರೆ. ವಿಜಯೀ ಭವ. ಹೋಗು, ಒಳ್ಳೇದಾಗಲಿ. ಎಂಥದ್ದು ಮಾರ್ಯ, ಸ್ವಾಮಿಗಳು ಬರೀ ಸ್ವಾಮಿಗಳಲ್ಲ, ಆ ಸ್ವಾಮಿಗಳು ರಪಕ್ಕಂತ ಬರ್ತಾರೆ, ಪುಸ್ತಕಂತ ಹೋಗ್ತಾರೆ. ಹೂಕೊಂಡೆ ಅವ್ರಿಗೆ ಒಂದು ಊರಿಲ್ಲ, ಒಂದು ಕೇರಿ ಇಲ್ಲ, ಒಂದು ಮನೆ ಇಲ್ಲ, ಒಂದು ಅಡ್ರೆಸ್ ಇಲ್ಲ. ಎಲ್ಲಿಂದ ಹುಡ್ಕಡ್ಡ, ಯಾರನ್ನಂತ ಕೇಳಡ್ಡ? ಓಯ್ ನೋಡಲ್ಲಿ, ನಿಮ್ಮ ಆಸಾಮಿ ಹೋಗ್ತಾ ಇದ್ದಾರೆ. ಗುರುಗಳೇ ನಿಂತ್ಕೊಳ್ಳಿ. ಗುರುಗಳೇ, ಬಂದೆ. ಗುರುಗಳೇ, ಅಯ್ಯೋ ಗುರುಗಳೇ, ಎಲ್ಲೆಲ್ಲಿ ಅಂತ ಗುರುಗಳೇ ಹುಡ್ಕೋದು ನಿಮ್ಮನ್ನ? ಸಾಕಾಗೋಯ್ತು. ಅಲ್ಲ, ಹೇಳ್ದೆ ಈ ರೀತಿ ಬರೋದು ತಪ್ಪಲ್ವಾ ಗುರುಗಳೇ? ಇನ್ನೊಬ್ಬರಿಗೆ ನನ್ನಲ್ಲಿ ಕಾಣುವ ತಪ್ಪು ನನ್ನ ಪಾಲಿಗೆ ಯಾವತ್ತೂ ಸರಿ. ನಾನು ನಿಮಗೆಲ್ಲ ಮೊದಲೇ ಆಜ್ಞೆ ಮಾಡಿದ್ದೆ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ನನ್ನನ್ನು ಆಳೋದಕ್ಕೆ ಯಾರಾದ್ರೂ ಬಂದ್ರೆ ನನ್ನ ದಾರಿ ನನಗೆ. ಸ್ವಾಮಿ, ನೀವು ಭಯಂಕರ ಆಸಾಮಿ ಇದ್ದೀರಿ. ನಾವು ಮೊದಲು ಬಂದು ಕೇಳಿದಾಗ ಸಹಾಯ ಮಾಡಲ್ಲ ಅಂದ್ರಿ. ಈಗ ನೋಡಿದ್ರೆ ಇಲ್ಲಿ ಬಂದು ಕುಂಕುಮ, ಪ್ರಸಾದ, ಆಶೀರ್ವಾದ ಎಲ್ಲ ಕೊಡ್ತಾ ಇದ್ದೀರಂತೆ. ನಾನು ತಕ್ಷಕ, ಮಹಾನ್ ಸಾಧಕ, ಶಾಕಿನಿ ಡಾಕಿನಿ ಯಕ್ಷಿಣಿಗಳ ಆರಾಧಕ. ಎಲ್ಲ ಶಕ್ತಿಗಳು ನನ್ನಲ್ಲಿವೆ. ಆ ಶಕ್ತಿಗಳು ನನ್ನ ದಿಕ್ಕು ತಪ್ಪಿಸಬಾರದು ಅಂತ ಇಂಥ ಕೆಲಸಗಳನ್ನ ಮಾಡಿ ನನ್ನ ಶಕ್ತಿಗಳನ್ನ ಸಮತೋಲನ ಮಾಡಿಕೊಳ್ತಿರ್ತೀನಿ. ಇದು ನನ್ನ ಬದುಕಿನ ಸಾಧನೆಯ ಒಂದು ಭಾಗ. ನಾನಿರೋದೇ ಹೀಗೆ. ಯಾರು ಹೇಗಿರ್ಬೇಕು ಅನ್ನೋದನ್ನ ನಾನು ಇನ್ನೊಬ್ರಿಗೆ ಹೇಳಬೇಕು, ಇನ್ನೊಬ್ರು ನನಗೆ ಹೇಳೋದಲ್ಲ. ಕ್ಷಮಿಸಿ ಸ್ವಾಮಿ, ನಿಮ್ಗಿರೋ ಜ್ಞಾನ ನಮ್ಗೆಲ್ಲಿದೆ? ಉತ್ತಮ ಮಾತು. ಇದು ಎಲ್ಲರಿಗೂ ಅರ್ಥವಾಗಲಿ. ಇವರು ನಮ್ಮ ಮನೆಗೆ ಬಂದಿದ್ದ ಕುಂಬಳಕಾಯಿ ಸ್ವಾಮಿಗಳಲ್ವಾ?
ಇವ್ರು ಇಲ್ಲೇನು ಮಾಡ್ತಾ ಇದ್ದಾರೆ ರೀ? ಇವಳಕ್ಕೆ ಇಲ್ಲಿಗೆ ಬಂದು ಒಂದು ನಿಮಿಷ ಬಂದೆ. ಅವನು ನನ್ನ ಕಾಡ್ದವನು, ನನ್ನಿಂದ ಸತ್ತವನು ಮತ್ತೆ ಬಂದಿದ್ದಾನೆ ಅಂದ್ರೆ ಹೇಗೆ ಸಾಧ್ಯ? ಅಂದ್ರೆ ಅವನು ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದು ನಾಟಕನ. ಇಷ್ಟಕ್ಕೂ ಅವನ ಉದ್ದೇಶ ಆದ್ರೂ ಏನು? ಅವನ ಹಿಂದೆ ಯಾರಿದ್ದಾರೆ? ಸತ್ತು ಹೋದವನು ಬದುಕಿ ಬರೋಕೆ ಹೇಗೆ ಸಾಧ್ಯ? ಸತ್ತವನು ಮತ್ತೆ ಬಂದಿದ್ದಾನೆ ಅಂದ್ರೆ ಅವನ ಹಿಂದೆ ಇರೋದು ಅಂತಿಂತ ಶಕ್ತಿ ಅಲ್ಲ. ಯಾರಿರ್ಬೋದು? ನಾಗಮಣಿಯನ್ನ ಶತ್ರುಗಳು ಹುಡುಕೊಂಡು ಬರ್ತಾನೆ ಇರ್ತಾರೆ ಅಂತ ನಾಗಗುರು ಹೇಳಿದ್ದು ನಿಜ ಆಗ್ತಾ ಇದೆಯಾ? ಯಾವುದೋ ವಿದ್ಯೆ ಕಲಿತು ನಾಗಮಣಿಗೋಸ್ಕರ ಮತ್ತೆ ಬಂದಿದ್ದಾನ. ಶಿವಾನಿ, ಏನು ಯೋಚನೆ ಮಾಡ್ತಾ ಇದೆಯಾ? ಅದು ದೇವಸ್ಥಾನದಲ್ಲಿ ನೋಡಿದ್ವಲ್ಲ, ಆ ಸ್ವಾಮಿಗಳ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದು ತ್ರಯಂಬಕ ಸ್ವಾಮಿಗಳಲ್ಲ, ತಕ್ಷಕ ಅಂತ ಸ್ವಾಮಿಗಳವರು. ತ್ರಯಂಬಕ ಸ್ವಾಮಿಗಳಿದ್ದಾರಲ್ಲ, ಅವ್ರ ತಮ್ಮ ಇವರು. ನೋಡೋಕ್ಕೇನೋ ಇಬ್ಬರು ಒಂದೇ ಥರ ಇದ್ದಾರೆ. ಇದ್ರ ಬಗ್ಗೆ ಅವ್ರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದಾನೆ. ಹೇಳಿದ್ಮೇಲೂ ಅದೇ ವಿಚಾರ ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ ಶಿವಾನಿ? ನೀನು ಪ್ರೆಗ್ನೆಂಟು, ನಿನ್ನ ಹೊಟ್ಟೆನಲ್ಲಿ ನಮ್ಮ ಮಗು ಇದೆ. ನೀನು ಆ ಮಗು ಬಗ್ಗೆ ಚಿಂತೆ ಮಾಡೋ ಬದಲು ಯಾರನ್ನೋ ನೋಡ್ಕೊಂಬಂದ್ವಿ ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ಅಷ್ಟಕ್ಕೂ ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ನನಗ್ಯಾಕೋ ಅವರು ತ್ರಯಂಬಕ ಸ್ವಾಮಿಗಳ ತಮ್ಮ ತಕ್ಷಕ ಅಂತ ಅನ್ನಿಸ್ತಾ ಇಲ್ಲ ತ್ರಿಶೂಲ್. ಸರಿ ಅಲ್ಲ ಅಂತಲೇ ಅನ್ಕೋ, ಅದ್ರ ಬಗ್ಗೆ ಏನು ಪ್ರಾಬ್ಲಮ್ಮು? ಅಲ್ಲ ಶಿವಾನಿ, ಅವರು ಆವಾಗವಾಗ ನಮ್ಮ ಮನೆಗೆ ಬರ್ತಾಯಿದ್ರು, ಪೂಜೆಗಳು ಮಾಡ್ತಾಯಿದ್ರು. ಅವ್ರ ಬಗ್ಗೆ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಶಿವಾನಿ ಪ್ಲೀಸ್ ಆ ವಿಚಾರ ಬಿಡು. ನಾವಿವಾಗ ಹೋಗ್ತಾ ಇರೋದು ಹಾಸ್ಪಿಟ್ಲಿಗೆ. ಶಿವಾನಿ, ಆ ಮಗು ಥರನೇ ಇರುತ್ತೆ ನಮ್ಮ ಮಗು? ಇಲ್ಲ, ನಮ್ಮ ಮಗು ಹಾಗಿರಲ್ಲ. ಯಾಕೆ? ಅಲ್ಲಿರೋದು ಹೆಣ್ಣು ಮಗು, ಆದರೆ ನನ್ನ ಹೊಟ್ಟೆಲಿರೋದು ಗಂಡು ಮಗು. ನಿನ್ನ ಥರನೇ ಇರೋ ಸುರಸುಂದರಾಂಗ, ನಮ್ಮ ಲೋಕದ ರಾಜ್ಕುಮಾರ್. ಸ್ಕ್ಯಾನಿಂಗೇ ಮಾಡಿಲ್ಲ, ಎಲ್ಲ ನೀನೇ ಹೇಳ್ಬಿಡ್ತಾ ಇದೆಯಲ್ಲ, ಮತ್ತು ಸ್ಕ್ಯಾನಿಂಗ್ ಆಗಬೇಕು. ನೋಡಿ ಮನೆ ಹೋಗೋಣ. ತ್ರಿಶೂಲ್, ಆಗ್ಲಿಂದ ಏನೋ ಸ್ಕ್ಯಾನಿಂಗ್ ಅಂತ ಹೇಳ್ತಿದ್ಯಲ್ಲ, ಹಾಗಂದ್ರೆ ಏನು? ಅದನ್ನ ಯಾಕೆ ಮಾಡೋದು? ಅದರಿಂದ ಏನು ಗೊತ್ತಾಗುತ್ತೆ? ಏಯ್, ಏನು ಹೇಳ್ತಾ ಇದ್ದೀನಿ ನೀನು? ನಿಂಗೆ ಸ್ಕ್ಯಾನಿಂಗ್ ಬಗ್ಗೆ ಗೊತ್ತಿಲ್ವಾ? ಅಲ್ಲ, ಫಾರಿನೆಲ್ಲ ಓದಿ ಬೆಳೆದಿರೋ ನೀನು, ನಿಂಗೆ ಗೊತ್ತಿರ್ಬೇಕಲ್ಲ ಸ್ಕ್ಯಾನಿಂಗ್ ಏನಂದ್ರೆ. ಹಾ ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ದಿರೋ ಥರ ಸೀರಿಯಸ್ ಆಗಿ ಜೋಕ್ ಮಾಡ್ತಾ ಇದೆಯಲ್ಲ. ಹಾಂ, ಹಲೋ, ಇನ್ನೇ ಕೇಳ್ತಾ ಇರೋದು. ನಾವು ಬಂದಿರೋದು ಸ್ಕ್ಯಾನಿಂಗ್ ಅಂತ ಗೊತ್ತಿದ್ದು ಈ ಥರ ಪ್ರಶ್ನೆ ಮಾಡ್ತಿಲ್ಲ. ಏನು ಶಿವಾನಿ ನೀವು? ನನಗೆ ಕೋಪ ಬರೆಸೋ ಥರ ನೀನು ಮಾತಾಡ್ಬಿಟ್ಟು ಇವಾಗ ನೀನೇ ಕೋಪ ಮಾಡ್ಕೊಂಡು ಸುಮ್ಮನೆ ಕೂತಿದ್ಯಲ್ಲ. ವಾಟ್ ಇಸ್ ದಿಸ್ ಯಾ ಮಿಸಸ್ ತ್ರಿಶೂಲ್? ನಿಮ್ಮನ್ನೇ ಕೇಳ್ತಾ ಇರೋದು. ಏನು ಹೇಳ್ಬೇಕು ನಾನು? ಅದ್ರ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ, ಆ ಸ್ಕ್ಯಾನಿಂಗ್ ಬಗ್ಗೆ ನೀನೆಷ್ಟು ತಿಳ್ಕೊಂಡಿದ್ಯಾ ಅಂತ ಪರೀಕ್ಷೆ ಮಾಡೋದಕ್ಕೆ ಕೇಳಿದೆ ಅಷ್ಟೆ. ನೀನು ನೋಡಿದ್ರೆ ಸುಮ್ಮನೆ ರೇಗಿಸ್ತೀನಿ ಅಂತ ಹೇಳ್ತಿದ್ದೀನಿ. ಹೋಗು, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ. ಅದಕ್ಕ ಸಾರಿ ಶಿವಾನಿ, ಸಾರಿ. ಸ್ಕ್ಯಾನಿಂಗ್ ಅಂದರೆ ನಮ್ಮ ಹುಟ್ಟೋ ಮಗು, ಹೊಟ್ಟೆ ಒಳಗಿರೋ ಮಗುನ ತೋರಿಸೋದು. ಹೌದಾ? ಅದು ಹೇಗೆ ಮಾಡ್ತಾರೆ? ನನಗೂ ಸರಿಯಾಗಿ ಗೊತ್ತಿಲ್ಲ. ಅಮ್ಮ ಮೊನ್ನೆ ಪ್ರೆಗ್ನೆಂಟ್ ಆಗಿದ್ರಲ್ಲ, ಆವಾಗ ಸ್ಕ್ಯಾನಿಂಗ್ ಹೋದಾಗ ಏನಾಯಿತು ಅಂತೆಲ್ಲ ಹೇಳ್ತಾ ಇದ್ರು. ಎಕ್ಸೈಟೆಡ್ ಆಗಿದ್ದೀನಿ ಶಿವಾನಿ, ಕಾಯ್ತಾ ಇದ್ದೀನಿ ಮಗು ನೋಡೋದಕ್ಕೆ. ನಮ್ಮ ಮಗು ನೋಡೋದಕ್ಕೆ ನೀನು ಇಷ್ಟೊಂದು ಆಸೆ ಇಟ್ಕೊಂಡಿದ್ಯಾ ತ್ರಿಶೂಲ್? ಅಯ್ಯ, ಇದೊಳ್ಳೆ ಸರಿ ಹೋಯ್ತು. ನಮ್ಮ ಮಗು ನೋಡೋ ಆಸೆ ನನಗಿರಲ್ವ ಶಿವಾನಿ? ಮಗುನ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ.